ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ನಾಡ್ದು ಭಾನುವಾರ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತಿದೆ. ಬಹು ನಿರೀಕ್ಷಿತ ಸೀಸನ್ನು. ಯಾಕಂತ ಹೇಳಿದ್ರೆ ಯಾರು ಈ ಬಾರಿ ಸ್ಪರ್ಧಿಗಳು, ಹೇಗಿರುತ್ತೆ, ಭಾರಿ ಚೇಂಜಸ್ ಇರುತ್ತೆ ಅನ್ನುವಂತಹ ಬಿಲ್ಡಪ್ಪನ್ನು ಕೊಟ್ಟಿದ್ದಾರೆ. ಹಾಗೆ ಹೇಗಿರುತ್ತೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಅನ್ನೋಂಥ ಕುತೂಹಲ ಒಂದು ಕಡೆ ಆದರೆ, ಅಚ್ಚರಿಯ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಹೋಗ್ತಿದ್ದಾರಂತೆ ಅನ್ನುವಂತಹ ಅಂತೆಕಂತೆಗಳು ಕೂಡ ಇದ್ದಾವೆ. ಅಟ್ ದಿ ಸೇಮ್ ಟೈಮು ಈಗಾಗಲೇ ಬಿಗ್ ಬಾಸ್ ಮನೆಗೆ ಹೋಗುವಂಥ ಸ್ಪರ್ಧಿಗಳು ಒಂದೆರಡು ದಿನಗಳ ಕಾಲ ಮುಂಚೆನೇ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಬೇಕಾಗುತ್ತೆ. ರೆಸಾರ್ಟ್ನಲ್ಲಿದ್ದು ಅಲ್ಲಿಂದ ನಂತರ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡ್ತಾರೆ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಹೋಗುವಂಥ 4 ಜನ ಸ್ಪರ್ಧಿಗಳ ಹೆಸರು ಈಗ ಶನಿವಾರವೇ ರಿವೀಲ್ ಆಗುತ್ತೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ ಹೊಸದಾಗಿ. ಹಾಗಾದರೆ ಆ 4 ಜನ ಯಾರಾಗಿರ್ತಾರೆ, ಬಿಗ್ ಬಾಸ್ ಮನೆಯ ಸೀಸನ್ 12ರ ಒಟ್ಟಾರೆ ಸ್ಪರ್ಧಿಗಳು ಯಾರು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ಕೊನೆಗೊಂದು ಸರ್ಪ್ರೈಸ್ ಕೂಡ ಇದೆ. ಏನಂತ ಹೇಳಿದ್ರೆ, ಇಲ್ಲಿ 4 ಜನರ ಹೆಸರನ್ನು ನೀವು ಗೆಸ್ ಮಾಡಿದರೆ ನಿಮಗೊಂದು ಅದ್ಭುತವಾದಂತಹ ಸರ್ಪ್ರೈಸ್ ಕೂಡ ಇದೆ. ಅದೇನು ಕೊನೆ ಗೊತ್ತಾಗುತ್ತೆ. ಸೊ ದಟ್ ಕೊನೆವರೆಗೂ ಕೂಡ ಈ ವಿಡಿಯೋನ ನೋಡಿ ಅಂತೇಳಿ ಹೇಳ್ತಾ, ನೋಡಿ, ಒಂದು ಶೋ ಅನ್ನು ಪ್ರಮೋಟ್ ಮಾಡೋದಕ್ಕೆ ಹಲವು ವಿಧಾನಗಳಿರ್ತವೆ. ಈಗ ಬಿಗ್ ಬಾಸ್ ಅನ್ನುವಂಥದ್ದು ತುಂಬ ನಿರೀಕ್ಷೆ ಇರುವಂಥ ಶೋ. ಯಾಕಂತ ಹೇಳಿದ್ರೆ ಯಾವುದೇ ರಿಯಾಲಿಟಿ ಶೋಗಳು ಮಾಡಲಿ, ಎಲ್ಲ ರಿಯಾಲಿಟಿ ಶೋಗಳ TRPಯನ್ನು ಮೀರಿಸುವಂಥ ಏಕೈಕ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಪಡೆದಂತಹ TRPಯನ್ನು ಮತ್ತು ಯಾವ ಶೋ ಕೂಡ ಪಡೆಯೋದಿಲ್ಲ ಅನ್ನುವಂಥ ನಂಬಿಕೆ ಒಂದು ಕಡೆ. ಹಾಗೆಯೇ ಬಿಗ್ ಬಾಸ್ಗಿರುವಂಥ ಜನಪ್ರಿಯತೆ, ಬಿಗ್ ಬಾಸ್ಗಿರುವಂಥ ಜನರ ನಿರೀಕ್ಷೆ ಇದೆಯಲ್ಲ, ಅದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅನ್ನೋದು ಕೂಡ ನಂಬಿಕೆ. ಅಟ್ ದಿ ಸೇಮ್ ಟೈಮ್ ಈ ಬಾರಿ ಸೀಸನ್ 12ರ ಕೌಂಟ್ ಡೌನ್ ಶುರುವಾಗಿದೆ. ನಾಡ್ದು ಭಾನುವಾರದಿಂದ ಸೀಸನ್ 12 ಪ್ರಸಾರ ಆಗ್ತಿದೆ. ಯಾರೆಲ್ಲ ಈ ಸೀಸನ್ 12ರಲ್ಲಿ ಇರ್ತಾರೆ ಅನ್ನುವಂಥ ಕುತೂಹಲ ಇವತ್ತಿಗೂ ಕೂಡ ಮನೆ ಮಾಡಿದೆ. ಹಾಗೆ ಹೇಗಿರ್ತದೆ ಈ ಬಾರಿಯ ಸೀಸನ್ ಅನ್ನುವಂಥದ್ದು ಮತ್ತೊಂದು ಕುತೂಹಲ. ಹಾಗಾಗಿ ಭಾರಿ ನಿರೀಕ್ಷೆಗಳು, ಭಾರಿ ಪ್ರಶ್ನೆಗಳು, ಭಾರಿ ಕುತೂಹಲಗಳ ಜೊತೆಗೆ ಈ ಸೀಸನ್ 12 ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಈಗ ಈ ಸೀಸನ್ 12ರ ಪ್ರಮೋಷನ್ ಕೂಡ ಅದ್ಧೂರಿಯಾಗಿ ನಡೀತಿದೆ. ಹಾಗೆಯೇ ಈ ಸೀಸನ್ನ ಸ್ಪರ್ಧಿಗಳ ಹೆಸರನ್ನು ಘೋಷಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಕಲರ್ಸ್ ಟೀಮ್ ತೆಗೆದುಕೊಂಡಿದೆ. ಅದೇನು ಅಂತ ಹೇಳಿದ್ರೆ, ಈಗ ಶನಿವಾರ ಕ್ವಾಟ್ಲೆ ಕಿಚನ್ನ ಫಿನಾಲೆ ಎಪಿಸೋಡ್ ಅಂದರೆ ಸೆಪ್ಟೆಂಬರ್ 27ನೇ ತಾರೀಕು ಫಿನಾಲೆ ಎಪಿಸೋಡು ಪ್ರಸಾರ ಆಗ್ತದೆ. ಈ ಫಿನಾಲೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಬಗ್ಗೆನೂ ಕೂಡ ಕುತೂಹಲವನ್ನು ಹೆಚ್ಚಿಸುವಂಥ ತಂತ್ರಗಾರಿಕೆಯನ್ನು ಮಾಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ ಅಂದರೆ ಈ ಸೀಸನ್ 12ರ 4 ಜನ ಸ್ಪರ್ಧಿಗಳ ಹೆಸರನ್ನು ಈ ವೇಳೆ ರಿವೀಲ್ ಮಾಡುವಂಥದ್ದು ಈ ಬಾರಿ ತೆಗೆದುಕೊಂಡಿರುವಂತಹ ಪ್ಲಾನ್. ಕಳೆದ ಬಾರಿಯೂ ಕೂಡ ಸೀಸನ್ 11 ಪ್ರಸಾರ ಆಗುವಾಗಲೂ ಕೂಡ ಹೀಗೆ ಮಾಡಲಾಗಿತ್ತು. ಈ ಹಿಂದೆ ಪ್ರಸಾರ ಆಗ್ತಿದ್ದಂಥ ಒಂದು ಶೋನಲ್ಲಿ ಅವತ್ತು ಅದು ಕೂಡ ಹಾಗೆ ಸೇಮ್ ಶನಿವಾರ 4 ಜನ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಿದರು. ಅದಾದ ಬಳಿಕ ಉಳಿದವರ ಹೆಸರನ್ನು ಮಾರನೇ ದಿನ ರಿವೀಲ್ ಮಾಡಿದರು. ಈ ಬಾರಿಯೂ ಕೂಡ ಹಾಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಅಂದರೆ ಸಹಜವಾಗಿ ಶನಿವಾರ ಪ್ರಸಾರ ಆಗುವಂತಹ ಕ್ವಾಟ್ಲೆ ಕಿಚನ್ ಅನ್ನುವಂಥ ಫಿನಾಲೆಯಲ್ಲಿ ಈ 4 ಜನ ಹೆಸರನ್ನು, ಸ್ಪರ್ಧಿಗಳ 4 ಜನ ಹೆಸರನ್ನು ಅಲ್ಲಿ ಬಹಿರಂಗಪಡಿಸ್ತಾರೆ ಅನ್ನೋದು. ಅಲ್ಲಿಗೆ 4 ಜನರ ಹೆಸರು ಶನಿವಾರನೇ ಗೊತ್ತಾಗುತ್ತೆ. ಇನ್ನು ಉಳಿದಂತಹ 15 ಅಥವಾ 14 ಜನ ಸ್ಪರ್ಧಿಗಳ ಹೆಸರನ್ನು ಭಾನುವಾರ ರಿವೀಲ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಒಟ್ಟಾರೆ 18 ಅಥವಾ 17 ಇಷ್ಟು ಜನ ಅಂತೂ ಹೋಗ್ತಾರೆ. ಅಥವಾ 19 ಜನರನ್ನು ಕಳಿಸಿದ್ರು ಕೂಡ ಅಚ್ಚರಿ ಇಲ್ಲ ಈ ಬಾರಿ. ಯಾಕೆಂತ ಹೇಳಿದ್ರೆ ಭಾರಿ ಡಿಫ್ರೆಂಟ್ ಆಗಿರ್ತದೆ ಈ ಬಾರಿ ಅಂತೇಳಿ ಹೇಳಿದ್ದಾರೆ. ಅಥವಾ ಮೊದಲಿಗೆ ಕೇವಲ ಒಂದು 15, 14 ಅಥವಾ 12 ಜನರನ್ನು ಕಳಿಸಿ ನಂತರ ಉಳಿದವ್ರನ್ನ ಕಳಿಸಿದ್ರು ಕೂಡ ಅಚ್ಚರಿ ಇಲ್ಲ. ಇನ್ನು ಬಿಗ್ ಬಾಸ್ ಸೀಸನ್ 11ರ ಸಮಯದಲ್ಲೂ ಕೂಡ ಇದೇ ರೀತಿ ಮಾಡಲಾಗಿತ್ತು. ರಾಜಾರಾಣಿ ಶೋನ ಫಿನಾಲೆಯಲ್ಲಿ ಬಿಗ್ ಬಾಸ್ನ ಒಂದು 4 ಜನ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಮಾಡ್ತಾರೆ ಅಂತೇಳಿ. ಈ ಬಾರಿ ರಾಜಾರಾಣಿ ಅಲ್ಲ, ಕ್ವಾಟ್ಲೆ ಕಿಚನ್. 4 ಜನ ಸ್ಪರ್ಧಿಗಳ ಹೆಸರನ್ನು ಮುಂಚೆನೇ ಬಹಿರಂಗಪಡಿಸೋದ್ರಿಂದ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತದೆ. ನೋಡಿ, ಯಾವತ್ತೂ ಕೂಡ ಹಾಗೆ ಊಟ ಚೂರು ಬಡಿಸಿದ್ರೆ ಸಾಕು, ಇನ್ನುಳಿದಂಥ ಊಟಕ್ಕೆ ಸಹಜವಾಗಿ ಕುತೂಹಲ ಇರುತ್ತಲ್ಲ, ಏನು ಬರುತ್ತೆ ನೆಕ್ಸ್ಟ್ ಏನಿರುತ್ತೆ, ಹೇಗಿರುತ್ತೆ ಅಂಥೇಳಿ. ಅದೇ ರೀತಿ ಇಲ್ಲೂ ಕೂಡ ಆರಂಭದಲ್ಲಿ 4 ಜನರನ್ನು ತೋರಿಸ್ಬಿಡೋದು, ಇನ್ನುಳಿದವರ ಹೆಸರನ್ನು ರಿವೀಲ್ ಮಾಡೋದಿಲ್ಲ. ಆ ಬಗ್ಗೆ ಕುತೂಹಲವನ್ನು ನೆಕ್ಸ್ಟ್ ಡೇವರೆಗೆ ಬಿಟ್ಟುಬಿಡುವಂಥದ್ದು. ಇದು ಭಾರಿ ಚರ್ಚೆಗೂ ಕೂಡ ಕಾರಣ ಆಗ್ತದೆ. ಆಮೇಲೆ ಈ 4 ಜನ ಏನಿರ್ತಾರೆ, ಇವ್ರು 4 ಜನರ ಫ್ಯಾನ್ಸು ಇನ್ನಷ್ಟು ಪ್ರಚಾರವನ್ನು ಮಾಡಿಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲು ಯಾರೋ ಒಂದು 4 ಜನರ ABCD 4 ಜನರ ಹೆಸರನ್ನು ಘೋಷಣೆ ಮಾಡಿದ್ರು. ಆ A ಫ್ಯಾನ್ಸ್ ಇರ್ಬೋದು, ಅವ್ರ ಫ್ಯಾಮಿಲಿಯವ್ರು ಇರ್ಬೋದು, ಬಿ ಫ್ಯಾಮಿಲಿಯವ್ರು ಇರ್ಬೋದು, ಅವ್ರ ಫ್ಯಾನ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು. ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಪ್ರಚಾರವನ್ನು ಮಾಡ್ತಾರೆ. ನೋಡು, ನನ್ನ ಫ್ರೆಂಡ್ ಹೋಗಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ ಹೋಗಿದ್ದಾರೆ, ಬಿಗ್ ಬಾಸ್ ನೋಡು ಅಂತ ಹೇಳ್ಬಿಟ್ಟು ಅವರು ಪ್ರಚಾರವನ್ನು ಮಾಡ್ತಾರೆ. ಅವಾಗೇನಾಗುತ್ತೆ, ಇನ್ನಷ್ಟು ಇದು ಮುಂಚೂಣಿಗೆ ಬರ್ತದೆ, ಬಿಗ್ ಬಾಸ್ ಕಾರ್ಯಕ್ರಮ ಮುಂಚೂಣಿಗೆ ಬರ್ತದೆ. ಈ ನಿಟ್ಟಿನಲ್ಲೂ ಕೂಡ ಇದು ಹೆಲ್ಪ್ ಆಗ್ತದೆ. ಹಾಗೆಯೇ ಸೋಷಿಯಲ್ ಮೀಡಿಯಾ ಯುಗ. ಬಿಗ್ ಬಾಸ್ಗೆ ಹೋಗೋರ ಹೆಸರು ಎಷ್ಟೇ ಗುಟ್ಟಾಗಿ ಇಡಬೇಕು ಅಂತೇಳಿ ಅಂದ್ಕೊಂಡ್ರೂ ಕೂಡ ಸಾಧ್ಯವಾಗೋದಿಲ್ಲ. ಬಹುತೇಕರ ಹೆಸರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದ್ದಾವೆ. ಈಗ ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಂತಹ ಲಿಸ್ಟ್ನ ಪ್ರಕಾರನೇ ಒಂದಷ್ಟು ಜನ ಬರ್ತಾರೆ.
ಹೆಚ್ಚು ಕಡಿಮೆ ಆದ್ರೂ ಕೂಡ ಒಂದು 5ರಿಂದ 6 ಜನ ಆ ಕಡೆ ಈ ಕಡೆ ಆಗ್ಬೋದೇ ಹೊರತು ಬಹುತೇಕ ಅವರೇ ಬರೋದು ಕನ್ಫರ್ಮ್, ಬರೆದಿಟ್ಕೊಳ್ಳಿ. ಹೀಗಿರುವಾಗ ಕಲರ್ಸ್ ಕನ್ನಡ ವಾಹಿನಿಯಿಂದ ಇದುವರೆಗೆ ಯಾವ ಅಧಿಕೃತ ಹೆಸರು ಕೂಡ ಬಂದಿಲ್ಲ. ಆದರೆ ಇವರಿಂದ ಅಧಿಕೃತವಾಗಿ ಹೆಸರು ಬರುವಂಥದ್ದು ಶನಿವಾರ. 4 ಜನರ ಹೆಸರನ್ನು ರಿವೀಲ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ, ಕಳೆದ ಸೀಸನ್ನ ರೀತಿಯೇ. ಅಲ್ಲಿಗೆ 4 ಜನ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು ಅನ್ನೋದು ಶನಿವಾರನೇ ಗೊತ್ತಾಗುತ್ತೆ. ಇನ್ನು ಉಳಿದವರ ಹೆಸರು ಗೊತ್ತಾಗುವಂಥದ್ದು ಭಾನುವಾರ. ಈ 4 ಜನರು ಯಾರೆಲ್ಲ ಹೋಗ್ತಾರೆ ಅಂತೇಳಿ ಗೊತ್ತಾದ ಬಳಿಕ ಇನ್ನಷ್ಟು ಕುತೂಹಲ ಹೆಚ್ಚಾಗುತ್ತೆ. ಕ್ವಾರ್ಟರ್ ಕಿಚನ್ ಫೈನಲ್ನಲ್ಲಿ ಈಗಾಗಲೇ ಶರ್ಮಿಳಾ, ಕಾವ್ಯ, ದಿಲೀಪ್ ಶೆಟ್ಟಿ, ರಘು, ಚಂದ್ರು, ಚಂದನ್ ಇದ್ದಾರೆ. ಫಿನಾಲೆಗೆ ರಾಜ್ಬಿ ಶೆಟ್ಟಿ ಮತ್ತು ಶನಿಲ್ ಗೌತಮ್ ಅವರು ಆಗಮಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆ ಸೆಪ್ಟೆಂಬರ್ 28ಕ್ಕೆ ಸಂಜೆ 6 ಗಂಟೆಯಿಂದ ಶುರುವಾಗುತ್ತೆ. ಜೊತೆಗೆ ಬಿಗ್ ಬಾಸ್ನ ಈ ಗ್ರ್ಯಾಂಡ್ ಓಪನಿಂಗ್ ಏನಿದೆ ಇದರ ಬಗ್ಗೆ ಸಾಕಷ್ಟು ಕುತೂಹಲಗಳು ಇದ್ದಾವೆ. ಅಟ್ ದಿ ಸೇಮ್ ಟೈಮ್ ಕ್ವಾರ್ಟರ್ ಕಿಚನ್ನಿಂದ ಯಾರಾದರೂ ನೇರವಾಗಿ ಅಲ್ಲಿಗೆ ಎಂಟ್ರಿಯನ್ನು ಪಡಿಬಹುದಾ ಅಂತೇಳಿ ಕೇಳಿದ್ರೆ ಚಾನ್ಸಸ್ ವಿಲ್ ಬಿ ದೇರ್. ಯಾಕಂತ ಹೇಳಿದ್ರೆ ಯಾವುದೂ ಕೂಡ ಇಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ಕ್ವಾರ್ಟರ್ ಕಿಚನ್ನಿಂದ ನೇರವಾಗಿ ಬಿಗ್ ಬಾಸ್ ಮನೆಗೆ ಯಾರನ್ನಾದರೂ ಒಬ್ಬರನ್ನ ಕಳಿಸಿದ್ರೂ ಕೂಡ ಕಳಿಸಬಹುದು. ಒಟ್ಟು 16 ಅಥವಾ 17 ಜನ ಅಥವಾ 18 ಜನ ಸ್ಪರ್ಧಿಗಳು ಇದ್ದೇ ಇರ್ತಾರೆ. ಒಂದು ವೇಳೆ ವೈಲ್ಡ್ ಕಾರ್ಡ್ ಮೂಲಕ ಮತ್ತೆ ಎಂಟ್ರಿಯನ್ನು ಕೊಡೋದಂತಾದರೆ ಅಷ್ಟು ಜನರನ್ನು ಆರಂಭದಲ್ಲೇ ಕಳಿಸೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಕೆಲವೊಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾವ್ಯಾವುದರಲ್ಲಿ ಪ್ರಸಾರ ಆಗ್ತದೆ, ಜಿಯೋ ಹಾಟ್ಸ್ಟಾರ್ನಲ್ಲಿ ಲೈವ್ ಇರಲಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅಟ್ ದಿ ಸೇಮ್ ಟೈಮ್ ಕಲರ್ಸ್ನಲ್ಲೂ ಕೂಡ ಲೈವ್ ಇರ್ತದೆ. ಬಟ್ 24 hours ಲೈವ್ ಅದಿರೋದಿಲ್ಲ. ಹಾಗೆಯೇ ಅನ್ಸೀನ್ನ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ಆ್ಯಪ್ನಲ್ಲಿ ನೋಡ್ಬೋದು, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಜೊತೆಗೆ ಕುತೂಹಲಕಾರಿ ಕ್ಷಣಗಳ ಬಗ್ಗೆನೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಅಷ್ಟು ಬಿಟ್ಟರೆ ನೇರವಾದಂತಹ ಪ್ರಸಾರ ಇರುವಂಥದ್ದು ಅಥವಾ ಲೈವ್ ಇರುವಂಥದ್ದು ಅಂತ ಹೇಳಿದರೆ ಹಾಟ್ಸ್ಟಾರ್ನಲ್ಲಿ ಮಾತ್ರ. ಕಲರ್ಸ್ನಲ್ಲಿ ಅದೇ ಎಡಿಟೆಡ್ ವರ್ಷನ್ ಇರ್ತದೆ, ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾರೆ. ಜಿಯೋ ಹಾಟ್ಸ್ಟಾರ್ನಲ್ಲಿ ಲೈವ್ ಇರ್ತದೆ, ಅಲ್ಲೂ ಕೂಡ ಅಂದರೆ ಹೀಗೆ ಕಂಪ್ಲೀಟಾಗಿ ಲೈವನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ, ಅಲ್ಲೂ ಕೂಡ ಎಡಿಟೆಡ್ ವರ್ಷನ್ನನ್ನೇ ಲೈವ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ವಾಟ್ ಎವರ್, ಈಗ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಕುತೂಹಲ ಅಂತೂ ಹೆಚ್ಚಾಗ್ತಿದೆ. 4 ಜನರ ಹೆಸರು ಶನಿವಾರನೇ ಘೋಷಣೆ ಆಗೋದ್ರಿಂದ ಆ 4 ಹೆಸರು ಆಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ. 4 ಸ್ಪರ್ಧಿಗಳು ಯಾರಾಗಿರ್ತಾರೆ, ಶನಿವಾರ ಘೋಷಣೆ ಆಗುವಂಥ ಸ್ಪರ್ಧಿಗಳು ಯಾರಿರ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾರ ಉತ್ತರ ಸರಿಯಾಗಿರುತ್ತೆ ಅವರಿಗೊಂದು ಸರ್ಪ್ರೈಸನ್ನು ಕೊಡೋಣ. ಯಾರ ಉತ್ತರ ಸರಿಯಾಗಿರುತ್ತೆ ಅವರಿಗೊಂದು ಸರ್ಪ್ರೈಸ್ ಅಂತ ಕನ್ಫರ್ಮ್ ಇರುತ್ತೆ. ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟನ್ನು ಮಾಡಿ. ಯಾರು 4 ಜನ ಶನಿವಾರ ಬಿಗ್ ಬಾಸ್ ಮನೆಗೆ ಹೋಗುವಂಥವರು ಅವರ ಹೆಸರನ್ನು ಘೋಷಣೆ ಮಾಡ್ಬೋದು, ಇಂಥವ್ರ ಹೆಸರೇ ಘೋಷಣೆ ಆಗುತ್ತೆ ಸರ್ ಅಂತೇಳಿ ನಿಮಗೆ ಅನಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.